ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಯುಗ ಆರಂಭ. ಸೊ ಅದರಲ್ಲೂ ನಮ್ಮ ಸೌತ್ ಇಂಡಿಯನ್ಗಳಿಗೆ ಇದು ಹೊಸ ವರ್ಷ ಅಂತಾನೆ. ನಾವೆಲ್ಲ ಯುಗಾದಿ ಸಂದರ್ಭದಲ್ಲೇನೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುವಂಥದ್ದು. ಕ್ಯಾಲೆಂಡರ್ನಲ್ಲಿ ವರ್ಷ ಮತ್ತೆ ತಿಂಗಳು ಡೇಟು ಎಲ್ಲ ಚೇಂಜ್ ಆಗುತ್ತೆ, ಕ್ಯಾಲೆಂಡರ್ ವರ್ಷ. ಆದ್ರೆ ನಮಗೆ ಪಕ್ಕ ಹೊಸ ವರ್ಷ ಅಂದ್ರೆ ಹೊಸ, ಎಲ್ಲದೂ ಹೊಸತೆ. ಸೊ ಚೈತ್ರ ಮಾಸದ ಒಂದು ಆಗಮನ ಏನಿರುತ್ತೆ ಅಲ್ವಾ, ಪ್ರತಿಯೊಂದು ಗಿಡ ಮರಗಳು ಪ್ರತಿಯೊಂದು ಹೊಸತನ್ನು ತಂದಿರುತ್ತೆ. ಹೊಸ ಮಾವು, ಚಿಗುರು, ಬೇವು, ಹೂವು ಪ್ರತಿಯೊಂದೂ ಕೂಡ ಹೊಸತನ್ನ ಸಂವತ್ಸರನೇ ಚೇಂಜ್ ಆಗೋದಕ್ಕೆ ಆ ಒಂದು ಪ್ರಕೃತಿಯಲ್ಲೇನೆ ಹೊಸ ಬಟ್ಟೆ ಹಾಕೊಂಡಿರುತ್ತೆ. ಅಂದ್ರೆ ನಾವಷ್ಟೇ ಅಲ್ಲ, ಹೊಸ ವರ್ಷಕ್ಕೆ ಯುಗಾದಿ ಹಬ್ಬ ಅಂದ ತಕ್ಷಣ ನಾವಷ್ಟೇ ಅಲ್ಲ ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು. ಪ್ರಕೃತಿಯೇ ಹೊಸತನ್ನ ನೋಡಿರುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ನೋಡಿ, ಬುಧವಾರ 18ನೇ ತಾರೀಕು ಅಮಾವಾಸ್ಯೆ ಬಂದಿದೆ, ಚೈತ್ರ ಅಮಾವಾಸ್ಯೆ ಬಂದಿದೆ. ಈ ಒಂದು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಹೊಸ ಯುಗದ ಆರಂಭದ ಅಮಾವಾಸ್ಯೆ. ಇದು ಬೆಳಿಗ್ಗೆ 8 ಗಂಟೆಯ ನಂತರ ಶುರುವಾಗಿರೋದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ನಾವೆಲ್ಲ ಏನು ಕರೆಕ್ಟ್ ಆಗಿ ಪಂಚಾಂಗ, ದಿನಾಂಕ ಇದೆಲ್ಲವನ್ನು ನಾವು ನೋಡುವಂಥವ್ರು, ನಕ್ಷತ್ರಗಳು, ಸಮಯವನ್ನು ನೋಡುವಂಥವ್ರಿಗೆ ಏನು ಅಂದ್ರೆ ಸೂರ್ಯ ಉದಯ ಆದ ನಂತರ ಏನು ನಮಗೆ ಬರುತ್ತೋ ಅದನ್ನ ಹುಣ್ಣಿಮೆಯ ತಿಥಿ ಯಾವತ್ತಿದೆ ಮತ್ತೆ ಅಮಾವಾಸ್ಯೆಯ ತಿಥಿ ಯಾವತ್ತಿದೆ ಅಂತ ನೋಡುವಂಥದ್ದು. ಅಂಥದ್ರಲ್ಲಿ ಬುಧವಾರ 8 ಗಂಟೆಯ ನಂತರ ಅಮಾವಾಸ್ಯೆ ಪ್ರಾರಂಭವಾಗಿರೋದ್ರಿಂದ ಅವತ್ತಿನ ದಿನ ಅಮಾವಾಸ್ಯೆ ಇದ್ರೂ ಸಹ ಅಮಾವಾಸ್ಯೆ ದಿನನೇ ಎಷ್ಟೋ ಒಂದು ಮನೆಗಳಲ್ಲಿ ಪೂಜೆ ಮಾಡುವಂಥದ್ದು ಇರುತ್ತೆ. ನಿಮಗೆ ಗೊತ್ತಿರಲಿ, ಈ ಒಂದು ಯುಗಾದಿಯ ಹಬ್ಬದ ಚೈತ್ರ ಅಮಾವಾಸ್ಯೆಯ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿಯ ಪೂಜೆ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿ ಅಂದ್ರೇನೆ ಅಮ್ಮನವರಿಗೆ ಸಂಜೆಯ ಪೂಜೆ ತುಂಬಾ ಶ್ರೇಷ್ಠ. ಸೊ ಬುಧವಾರ ಅಮಾವಾಸ್ಯೆ ಪ್ರಾರಂಭ ಆಗಿರೋದ್ರಿಂದ ಬುಧವಾರ ಸಾಯಂಕಾಲ ನೀವು ಅಮಾವಾಸ್ಯೆಯನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗೇನೆ ಎಷ್ಟೋ ಜನ ಮನೆಗಳಲ್ಲಿ ಅಮಾವಾಸ್ಯೆ ಅಂದ್ರೆ ಹೊಸ ಯುಗದ ಆರಂಭದ ಅಮಾವಾಸ್ಯೆಯ ತಿಥಿಯನ್ನ ತುಂಬಾ ವಿಶೇಷವಾಗಿ ನಾವೆಲ್ಲರೂ ಪೂಜೆ ಮಾಡೋದ್ರಿಂದ ಎಷ್ಟೋ ಜನ ಗುರುವಾರ ನೆಕ್ಸ್ಟ್ ಡೇಗೆ ಹೋದಾಗ ಗುರುವಾರ 6:30 ಒಳಗೆ ಇದು ಅಮಾವಾಸ್ಯೆ ತಿಥಿ ಮುಗಿದೋಗ್ಬಿಡುತ್ತೆ. ಅಷ್ಟರಲ್ಲಿ ಎಷ್ಟೋ ಜನ ಗುರುವಾರದ ಹೊಸ ವರ್ಷದಲ್ಲಿ ಕೆಲವರು ತರ್ಪಣ ಕೊಡುವಂಥವ್ರು ಇರ್ತಾರೆ. ಅಂದ್ರೆ ಮನೆಯಲ್ಲಿ ಹಿರಿಯರು ಅಂದ್ರೆ ಒಂದು ಯಾರು ತಂದೆ ತಾಯಿ ಅಜ್ಜ ಅಜ್ಜಿ ಇವರೆಲ್ಲ ಬದುಕಿ ಬಾಳಿ ಹೋದಂಥವರಿಗೆ ನಾವು ಅವರಿಗೆ ಹಿರಿಯರ ಒಂದು ತಿಥಿ ಕಾರ್ಯಗಳು, ತರ್ಪಣಗಳನ್ನು ಕೊಡುವಂಥದ್ದು ಸಹ ಇರುತ್ತೆ. ಅಂಥವರೆಲ್ಲ ಗುರುವಾರದ ಬೆಳಿಗ್ಗೆನೆ ನೀವು ಮಾಡ್ಕೊಳ್ಬೇಕಾಗತ್ತೆ. 6:30 ನಂತರನೇ ನಿಮಗೆ ಪಾಡ್ಯಮಿ ಶುರುವಾಗುತ್ತೆ. ಅಂದ್ರೆ ಯುಗಾದಿ ಹಬ್ಬದ ಆರಂಭ, ಹೊಸ ವರ್ಷದ ಆರಂಭ, ಹೊಸ ಯುಗದ ಆರಂಭ ಶುರುವಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಒಂದು 3 ರೆಮಿಡಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಈ 3 ರೆಮಿಡಿ ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ರೆಮಿಡಿ. ಸೊ ಮೊದಲನೇ ರೆಮಿಡಿ ಏನು ಅಂತ ಹೇಳಿದ್ರೆ, ನಾವು ಯುಗಾದಿ ಅಮಾವಾಸ್ಯೆ ಅಂತ ತಗೊಳ್ತೀವಿ ಅಲ್ವಾ, ಅಮಾವಾಸ್ಯೆಯ ಸಂದರ್ಭದಲ್ಲಿ, ಚೈತ್ರ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಮ್ಮ ಒಂದು ದಟ್ಟ ದಾರಿದ್ರತನಗಳನ್ನು ದೂರ ಮಾಡಿಕೊಂಡು ತಾಯಿ ಅಲಕ್ಷ್ಮಿಯನ್ನು ದೂರ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನ ನಾವು ಒಳಗೆ ಕರ್ಕೊಳ್ಳುವಂಥದ್ದು. ಅಂದ್ರೆ ಅಲ್ಲಿರುವಂತ ದಾರಿದ್ರತನನ ದೂರ ಮಾಡಿ ಅಲಕ್ಷ್ಮಿಯನ್ನು ಹೊರಗೆ ಸಂಪೂರ್ಣ ಕಳಿಸಿ ನಾವು ನೋಡಿ, ಯುಗಾದಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಅದು ಸಂಪೂರ್ಣ ಹೊಸ ವರ್ಷದ ಹೊಸ ಯುಗದ ಆರಂಭವನ್ನ ನಾವು ಮಾಡ್ಕೊಳ್ತೀವಿ ಅಲ್ವಾ. ಅವಾಗ ನಾವೇನ್ ಮಾಡ್ತೀವಿ, ಇಡೀ ಮನೆಯನ್ನೇ ನಾವು ಶುದ್ಧ ಮಾಡ್ಕೊಳ್ತೀವಿ ಅಲ್ವಾ. ಸೊ ಹೀಗೆಲ್ಲ ಇರುವಾಗ ನಮ್ಮ ಜೀವನದಲ್ಲಿ ಹೊಸತು ಬರಲಿ, ಹೊಸ ಮಾವು ಬೇವಿನಿಂದ ನಾವು ಮನೆಯನ್ನ, ಬಾಗಿಲ ತೋರಣಗಳನ್ನ ನಾವು ಅಲಂಕಾರ ಮಾಡ್ಕೊಳ್ತೀವಿ. ಸೊ ಹೀಗೆಲ್ಲ ಇರುವಾಗ ಅಮಾವಾಸ್ಯೆಯ ಒಂದು ಸಂದರ್ಭದಲ್ಲಿ ನಾನು ತುಂಬಾ ಒಂದು ಮಿರಾಕ್ಯುಲಸ್ ಅಂತಾನೆ ಹೇಳ್ಬೋದು. ಇದಂತೂ ನೀವು ಮಾಡಿದವರಿಗೆ
ಫೇಲ್ಯೂರ್ ಅಂತ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪರಿಹಾರವನ್ನ ತಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಹಣದ ಅಭಾವ ಇದೆ, ದರಿದ್ರತನ ಇದೆ, ಕೈ ಹಾಕಿರೋ ಕೆಲಸಗಳು ನಡೀತಾ ಇಲ್ಲ, ನನಗೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ, ದುಷ್ಟ ದೃಷ್ಟಿಗಳು ನನ್ನ ಮೇಲೆ ಕಾಡ್ತಾ ಇದೆ, ಸೊ ನಾನು ತುಂಬಾ ಜೀವನದಲ್ಲಿ ನೊಂದೋಗಿದ್ದೀನಿ, ಫೇಲ್ಯೂರ್ ಆಗಿದ್ದೀನಿ ಅಂತ ಅಂದ್ರೆ, ನೊಂದೋಗೋದು ಫೇಲ್ಯೂರ್ ಆಗುವಂಥದ್ದು ಯಾವಾಗ ಹೇಳಿ, ನಾವು ಅಂದುಕೊಂಡಂತ ಯಾವುದೇ ಕೆಲಸ ಕಾರ್ಯಗಳು ನಡೀದೇ ಇದ್ದಾಗ ನಮ್ಗೇನಾಗುತ್ತೆ, ನಾವು ಫೇಲ್ಯೂರ್ ಆಗಿದ್ದೀವಿ ಅಂತಾನೆ ಅನ್ಕೊಳ್ತೀವಿ. ಸೊ ಈಗೆಲ್ಲ ನಾವು ಅನ್ಕೊಳ್ತಾ ಇದ್ದೀವಿ ಅಂತಂದ್ರೆ, ನಾನು ಇವಾಗ ಕೊಡ್ತಾ ಇರುವಂತ ಈ ರೆಮಿಡಿ ತುಂಬಾ ಪವರ್ಫುಲ್ ಆಗಿದೆ. ನಿಜವಾಗ್ಲೂ ಇದು ನಾನು ಸಹ ಪ್ರತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ನಾನು ಮಾಡ್ತಾ ಹೋಗ್ತಿದ್ದೀನಿ. ಸೊ ನೀವು ಮಾಡಿ, ನಿಮಗೂ ನನ್ನ ಒಂದು ಅನುಭವ ಹಾಗೂ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಕೊಟ್ಟಿರುವಂತ ಅನುಭವವನ್ನ ನಾನು ಇಲ್ಲಿ ನಿಮ್ಮೊಟ್ಟಿಗೆ ಈ ಒಂದು ಹೊಸ ವರ್ಷದ ಗಿಫ್ಟ್ ಅಂತಾನೆ ಹೇಳ್ಬಹುದು. ಏನಾಗಾದ್ರೆ ನಾವು ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಒಣ ಕೊಬ್ಬರಿ ಆಯ್ತಾ, ಒಣ ಕೊಬ್ಬರಿಯನ್ನ ತಗೊಂಡು ಅದ್ರ ಮೇಲ್ಗಡೆಗೆ ಪೂರ್ತಿ ಒಂದು ದೊಡ್ಡ ಅದ್ರ ಕಟ್ ಆಗಿರ್ಬಾರ್ದು, ಮಧ್ಯದಲ್ಲಿ ಕಟ್ ಮಾಡಿ ಬಟ್ಲ ತರ ಕೊಡ್ತಾರೆ, ಆ ತರ ಮಾಡ್ಕೋಬೇಡಿ. ಒಣ ಕೊಬ್ಬರಿಯನ್ನ ಮೇಲೆ ಮಾತ್ರ ಒಂದ್ ಸ್ವಲ್ಪ ಓಪನ್ ಮಾಡಿ, ಅದು ಓಪನ್ ಆಗೋ ತರ ಮಾಡಿ ಆ ಒಂದು ತೆಗೆದು ಬಿಟ್ಟು ನೀವೇನ್ ಮಾಡಿ, ಮತ್ತೆ ಬೇರೆ ಇನ್ನೊಂದು ಒಣ ಕೊಬ್ಬರಿ ಇರುತ್ತೆ ಅಲ್ವಾ, ಅಂದ್ರೆ 2 ತಗೊಳ್ಬೇಕಾಗತ್ತೆ. ಒಂದು ಒಣ ಕೊಬ್ಬರಿ ಮೇಲ್ಗಡೆ ಮಾತ್ರ ಓಪನ್ ಮಾಡಿ, ಇನ್ನೊಂದು ಬಟ್ಟಲನ್ನ ಸಂಪೂರ್ಣ ತುರಿದ್ಬಿಟ್ಟು ಪುಡಿ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಹಾಗೆ ದೇಸಿ ಹಸುವಿನ ತುಪ್ಪ ಅಂದ್ರೆ ದೇಸಿ ತುಪ್ಪವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಈ ಒಣ ಕೊಬ್ಬರಿ ಬಟ್ಲಿರುತ್ತೆ ಅಲ್ವಾ, ಆ ಬಟ್ಟಲಲ್ಲಿ ತುಂಬಿಬಿಟ್ಟು ಎಲ್ಲಿ ನಮಗೆ ಇರುವೆಗಳು ವಾಸ ಮಾಡ್ತಾ ಇದೆಯೋ ಆ ಜಾಗದಲ್ಲಿ ಹೋಗಿ ಅದನ್ನ ಇಟ್ಬಿಟ್ಟು ಬರ್ಬೇಕಾಗತ್ತೆ. ನಾವು ಸಂಕಲ್ಪ ಸಮೇತ ನೀವು ಮಾಡ್ಕೊಳ್ಳಿ, ನನ್ನಲ್ಲಿರುವಂತ ದಾರಿದ್ರತನ, ಹಣದ ಅಭಾವ, ಕೈ ಹಾಕಿರೋ ವ್ಯಾಪಾರ ವ್ಯವಹಾರಗಳಲ್ಲಿ ನನಗೆ ಹಿನ್ನಡೆ ಇದೆ, ನನಗೆ ಯಾವುದು ಸೇವಿಂಗ್ಸೇ ಆಗ್ತಾ ಇಲ್ಲ, ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಏನೇನೆಲ್ಲ ಒಂದು ತೊಂದರೆಗಳಿದೆಯೋ, ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡು ನೋಡಿ. ಇರುವೆಗಳು ಸಣ್ಣ ಸಣ್ಣ ಇರುವೆಗಳು, ಸಣ್ಣ ಸಣ್ಣ ಗೊದ್ದ ಪ್ರತಿಯೊಂದನ್ನು ಬಂದು ಅದನ್ನ ತಿಂದು ನಿಮಗೆ ಯಾವ ರೀತಿ ವಿಶ್ ಮಾಡ ಹೋಗ್ತದೆ ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ಬೇರೆನೆ ನಡೆಯುತ್ತೆ. ನಾನು ನಿಮಗೆ ಹೇಳ್ತಾ ಇರೋದು, ಪ್ರತಿಯೊಂದು ಅಲ್ಲಿ ಪರಿಹಾರ ಮಾಡಿದಾಗ ನಿಮ್ಮಲ್ಲಿರುವಂತ ದಾರಿದ್ರತನ ಸಂಪೂರ್ಣ ಹೊರಟೋಗುತ್ತೆ. ಒಂದು ನಿಮಗೆ ಅದರಲ್ಲಿ ನಮ್ಗೆ ಮಾಡಕ್ಕಾಗ್ಲಿಲ್ಲ, ತುಂಬಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಿ, ಕೊಬ್ಬರಿ ಸಂಪೂರ್ಣ ತುರಿದ್ಬಿಡಿ, ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ತಗೊಂಡೋಗಿ ಎಲ್ಲೆಲ್ಲಿ ಇರುವೆಗಳ ವಾಸ ಸ್ಥಾನ ಇರುತ್ತೆ ಅಲ್ವಾ, ಎಲ್ಲ ಕಡೆಗೆ ಅದನ್ನ ಚೆಲ್ಬಿಟ್ಟು ಚಿಮ್ಮುಬಿಟ್ಟು ನೀವು ಬನ್ನಿ. ಇದು ತುಂಬಾ ಒಂದು ದೊಡ್ಡ ಪರಿಹಾರ ಅಂತಾನೆ ಹೇಳ್ಬಹುದು. ಎಷ್ಟು ದಾರಿದ್ರತನ ಇರುತ್ತೋ ಆ ದಾರಿದ್ರತನ ಎಲ್ಲ ಹೊರಟೋಗೋದ್ರಲ್ಲಿ 2 ಮಾತೇ ಇಲ್ಲ. ನೀವು ಮಾಡಿ ನೋಡಿ, ರಿಸಲ್ಟ್ ಪಕ್ಕ ಅಂದ್ರೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಯಾರೆಲ್ಲ ಚೈತ್ರ ಅಮಾವಾಸ್ಯೆಯನ್ನ ನೀವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತಂದ್ರೆ, ಮುಂದಿನ ಅಮಾವಾಸ್ಯೆ ಇದನ್ನ ಅಮಾವಾಸ್ಯೆ ಸಂದರ್ಭದಲ್ಲಿ ಮಾಡ್ತಾ ಹೋಗಿ. ನಿಮಗೆ ಎಷ್ಟು ಮಾಡ್ತೀರೋ, ಎಷ್ಟು ಅಮಾವಾಸ್ಯೆಗಳನ್ನ ಮಾಡ್ತಾ ಹೋಗ್ತಿರೋ ಅಷ್ಟಷ್ಟು ನಿಮ್ಮ ಜೀವನದ ಬ್ಲಾಕೇಜ್ಗಳು, ದಾರಿದ್ರತನಗಳು ನಿವಾರಣೆ ಆಗ್ತಾ ಬರುತ್ತೆ. ಹಾಗೆ ಅಮಾವಾಸ್ಯೆನೆ ನಮ್ಗೆ ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಪ್ರತಿ ಶನಿವಾರ ಮಾಡ್ತಾ ಬನ್ನಿ. 5 ಶನಿವಾರ ನೀವು ಮಾಡೋಷ್ಟ್ರೊಳಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಸೊ ಈ ಒಂದು ನಮಗೆಲ್ಲ ಏನ್ ಹೇಳಿ, ಹೊಸ ವರ್ಷದ ಆರಂಭ. ಈ ಒಂದು ಹೊಸ ವರ್ಷದ ಆರಂಭದಲ್ಲಿ ಇಂಥ ಒಂದು ದೊಡ್ಡ ಪರಿಹಾರವನ್ನ ನಾವು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಯಾವುದೇ ತರದ ಹಣದ ಅಭಾವ ಅಥವಾ ಕೊರತೆ ನಮ್ಮಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಪರಿಹಾರನ ತಗೊಂಡು ಬಂದಿದ್ದೀನಿ. ನೆನ್ಪಿರ್ಲಿ, ಈ ಅಮಾವಾಸ್ಯೆ ಯಾರಾದ್ರೂ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಬರುವಂತ ಅಮಾವಾಸ್ಯೆ 5 ಅಮಾವಾಸ್ಯೆಗಳನ್ನ ನೀವು ಮಾಡ್ತಾ ಹೋಗಿ ನೋಡಿ. ಯಾವುದು ನಾವು ಒಂದು ದೊಡ್ಡ ಇದನ್ನೇ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಒಣ ಕೊಬ್ಬರಿ, ಬೆಲ್ಲ, ತುಪ್ಪ, ಆ ಒಂದು ಇರುವೆ ವಾಸಸ್ಥಾನ ಎಲ್ಲಿರುತ್ತೆ ನಾವು ಅಲ್ಲಿ ಅದನ್ನ ಹಾಕ್ಬಿಟ್ಟು ಬರ್ತಾ ಇದೀವಿ ಬಿಟ್ರೆ ಬೇರೆ ಯಾವುದೂ ಇಲ್ಲ. ನಾವು ಯಾವ ವ್ರತ ಮಾಡ್ಬೇಕು, ಇಷ್ಟು ಹಣ ಖರ್ಚು ಮಾಡ್ಬೇಕು, ಯಾವುದನ್ನು ಹೇಳ್ತಾ ಇಲ್ಲ. ಇದನ್ನ ನೀವು ಸಂಪೂರ್ಣ ಮಾಡಿ ನೋಡಿ, ನಿಮ್ಮಲ್ಲಿ ಪರಿವರ್ತನೆ, ಬದಲಾವಣೆ ಸಾಕಷ್ಟು ಹೈ ಲೆವೆಲ್ಗೆ ಹೊರಟೋಗುತ್ತೆ. ಶನಿವಾರನೂ ಮಾಡಬಹುದು, ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ನಿಮಗೆ ಮಿಸ್ ಆಯ್ತು ಅಂತ ಹೇಳಿದ್ರೆ. ಹಾಗೆ ಇನ್ನೊಂದು ರೆಮಿಡಿಯನ್ನ ತಗೊಂಡ್ ಬರ್ತೀನಿ.
ಹಬ್ಬ ಶುರುವಾಯ್ತು, ಯುಗಾದಿ ಹಬ್ಬ ಶುರುವಾಯ್ತು. ಎಲ್ಲರೂ ಅಭ್ಯಂಜನ, ಎಣ್ಣೆ ನೀರು ಸ್ನಾನ ಮಾಡಲೇಬೇಕು. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ, ವಯಸ್ಸಾದವರು ಇರ್ತಾರೋ, ತಂದೆ ತಾಯಿ ಅಜ್ಜ ಅಜ್ಜಿಯಂದ್ರು ಇರ್ತಾರೋ, ಅವರ ಹತ್ರ ನೀವು ಮೈಗೆ ತಲೆಗೆ ಎಣ್ಣೆಯನ್ನ ಆಶೀರ್ವಾದದ ಮುಖಾಂತರ ಎಣ್ಣೆಯನ್ನ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ತಲೆಗಾದ್ರೂ ಮಸಾಜ್ ಮಾಡಿಸ್ಕೊಳ್ಳಿ, ಕನಿಷ್ಠ ಪಕ್ಷ ಅಂತೀವಲ್ಲ, ತಲೆಗಾದ್ರೂ. ಅವರು ಅವತ್ತಿನ ದಿವಸ ಆಶೀರ್ವಾದದ ಮುಖಾಂತರ ನಿಮಗೆ ಎಣ್ಣೆಯನ್ನ ಮಸಾಜ್ ಮಾಡಿದ್ರು ನಿಮಗೆ ಅಂದ್ರೆ ನಿಮ್ಮಲ್ಲಿರುವಂತ ದಾರಿದ್ರತನ ಸಂಪೂರ್ಣ ವಾಸಿಯಾಗತ್ತೆ, ನಾಶ ಆಗಿ ಹೋಗುತ್ತೆ ದಾರಿದ್ರತನ. ಇದನ್ನ ಮಾತ್ರ ಯಾರು ಮರಿಬೇಡಿ. ಹಾಗೆ ಪ್ರತಿಯೊಬ್ಬ ಸನಾತನಿಯು, ಪ್ರತಿಯೊಬ್ಬ ಒಂದು, ಅದರಲ್ಲೂ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಣ್ಣೆ ಅಭ್ಯಂಜನ ಸ್ನಾನ ತುಂಬಾ ಶ್ರೇಷ್ಠ. ಅದಕ್ಕೆ ಸೀಗೆ ಪುಡಿ ಹಾಕೊಂಡು ಸ್ನಾನ ಮಾಡುವಂಥದ್ದು ಹಬ್ಬದ ಒಂದು ವಾತಾವರಣ ಅಲ್ಲಿಂದನೇ ಶುರು ಆಗುತ್ತೆ. ಹಾಗೆ ಆ ಒಂದು ನೀರಿಗೆ ಬೇವಿನ ಎಲೆಗಳನ್ನು ಹಾಕೊಂಡು ಸ್ನಾನ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದೀನಿ. ಯಾರೆಲ್ಲ ಎಣ್ಣೆಯನ್ನ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೂರ್ಯನಿಗೆ ನಿಮ್ಮ ದೇಹವನ್ನ ತೋರಿಸಿ, ಅಂದ್ರೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷನಾದ್ರೂ ಸೂರ್ಯನ ಮುಂದೆ ಕಾಯಿಸ್ಕೊಂಡು ನಂತರ ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ ಆಗುತ್ತೆ. ನೀವು ಯಾವಾಗ ಎಣ್ಣೆಯನ್ನ ನೀವು ಮೈಗೆಲ್ಲ ಹಚ್ಕೊಂಡು, ಹಿರಿಯೋರಿಂದ ಮೈಗೆ ಅದನ್ನ ಹಚ್ಚಿಸ್ಕೊಂಡು ತಲೆಗೆಲ್ಲ ಹಚ್ಚಿಸ್ಕೊಂಡು ಇದು ಮಾಡ್ತೀರಿ ಅಲ್ವಾ, ಆಗ ಒಂದು ನಮ್ಮ ಒಂದು ದೇಹ, ನಮ್ಗೆ ಒಂದು ಆಯುಷು, ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕವನ್ನ ಕೇವಲ 5 ಸಾರಿ ನಿಮ್ಮ ಮನಸ್ಫೂರ್ತಿಯಾಗಿ ಹೇಳ್ಕೊಳ್ಳಿ. ಅಶ್ವತ್ಥಾಮ ಬಲಿರ್ವ್ಯಾಸಃ ಹನುಮಾಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿ ವಿನಃ ಅಂತ ಹೇಳ್ಬಿಟ್ಟು ನೀವು ಇದನ್ನ ಹೇಳ್ಕೊಳ್ಳಿ. ನಾನು ಕೊಟ್ಟಿರ್ತೀನಿ ಇದನ್ನ ಒಂದು 5 ಸಾರಿ ಹೇಳ್ಕೊಳ್ಳಿ. ನಿಮಗೆ ಈ ಒಂದು ಯುಗಾದಿ ಹಬ್ಬದಲ್ಲಿ ನಿಮ್ಮ ಆರೋಗ್ಯ ಆಯುಷು ವೃದ್ಧಿ ಆಗುತ್ತೆ. ಇದಾದ ನಂತರ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಇದರಲ್ಲಿ ಈ ಒಂದು ರೆಮಿಡಿ, ಸ್ನಾನ ಮಾಡ್ತೀರಿ ಅಲ್ವಾ, ಇಲ್ಲಿ ನೋಡಿ ಇನ್ನೊಂದು ರೆಮಿಡಿ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ರೆಮಿಡಿ ಏನಪ್ಪಾ ಅದು ಅಂತ ಹೇಳಿದ್ರೆ, 2ನೇ ರೆಮಿಡಿ, ಒಂದು ಒಣ ಕೊಬ್ಬರಿದು ಹೇಳಿದೀನಿ, 3ನೇದು ಇದೆಲ್ಲ ಮಂತ್ರ, ಇದೆಲ್ಲ ಬಿಟ್ಬಿಡಿ. 2ನೇದು ನಾನು ಒಂದು ರೆಮಿಡಿ ಹೇಳ್ತಾ ಇದ್ದೀನಿ. ಅವತ್ತು ಗುರುವಾರ ಬಂದಿದೆ. ಯಾರೆಲ್ಲ ಒಂದು ಚಿಟಿಕಿ ಅರಿಶಿಣವನ್ನು ನೀರಿಗೆ ಹಾಕೊಂಡು ಮೈಗೆ ಆ ಎಣ್ಣೆ ಹಚ್ಕೊಂಡಿರ್ತೀರಿ ಅಲ್ವಾ, ಆವಾಗ ಆ ಮೈಗೂ ಕೂಡ ಅರಿಶಿಣವನ್ನು ತಿಕ್ಕಿಕೊಂಡು ಚೆನ್ನಾಗಿ ನೀವು ಕೈಗೆ ಮುಖಕ್ಕೆ ಎಲ್ಲ ಅರಿಶಿಣವನ್ನು ಹಚ್ಕೊಂಡು ಯಾರೆಲ್ಲ ಸ್ನಾನ ಮಾಡ್ತೀರೋ ನಿಮಗೆ ಗುರುಬಲ ಪ್ರಾಪ್ತಿ ಆಗತ್ತೆ. ಹಾಗೆ ಲಕ್ಷ್ಮೀ ಕಟಾಕ್ಷನು ಪ್ರಾಪ್ತಿ ಆಗುತ್ತೆ. ಅರಿಶಿಣದಲ್ಲಿ ತಾಯಿಯ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗುತ್ತೆ. ಗುರುವಾರ ಬಂದಿದೆ, ಇದನ್ನ ಮರಿಬೇಡಿ. ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡು ನೋಡಿ. ಒಂದು ಚಿಟಿಕೆ ಅರಿಶಿಣದಲ್ಲಿ ನಿಮ್ಮ ಎಲ್ಲ ದಾರಿದ್ರತನ ದೂರ ಮಾಡಬಹುದು. ಹಾಗೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಒಂದು ಪದ್ಧತಿ ಪ್ರಕಾರ ಎಲ್ಲರ ಮನೆಯಲ್ಲೂ ಪಂಚಾಂಗ ಶ್ರವಣವನ್ನ ಮರೆಯದೆ ಮಾಡಿ ಅಂತಾನೆ ಹೇಳುವಂಥದ್ದು. ಇದು ತುಂಬಾ ಶ್ರೇಷ್ಠಾತಿ ಶ್ರೇಷ್ಠ ಒಂದು ಪೂಜೆ ಒಂದು ಆಗತ್ತೆ. ಇದರ ನಂತರ ನಾವೇನ್ ಮಾಡ್ತೀವಿ, ಬೇವು ಬೆಲ್ಲವನ್ನ ನಾವು ತಿಂತೀವಿ. ಈ ಬೇವು ಬೆಲ್ಲವನ್ನು ತಿನ್ಬೇಕಾದ್ರೂ ಕೂಡ ಒಂದು ಮಂತ್ರ ಇದೆ ಅಥವಾ ಶ್ಲೋಕ ಇದೆ. ಈ ಶ್ಲೋಕವನ್ನು ಹೇಳ್ಕೊಂಡು ನೀವು ಈ ಒಂದು ಬೇವು ಮತ್ತು ಬೆಲ್ಲವನ್ನು ಸೇವನೆ ಮಾಡ್ತೀರಿ ಅಲ್ವಾ, ನಮ್ಮಲ್ಲಿ ಇರುವಂತ ಅನಾರೋಗ್ಯ ಸಂಪೂರ್ಣ ವಾಸಿಯಾಗಿ ನಮ್ಮ ದೇಹ ವಜ್ರಕಾಯ ಆಗತ್ತೆ. ಇದನ್ನ ಸುಮ್ಮನೆ ನಮ್ಮ ಸನಾತನ ಧರ್ಮದಲ್ಲಿ ಯಾರೂ ಮಾಡಿಲ್ಲ. ಪ್ರತಿಯೊಂದು ಶ್ಲೋಕಕ್ಕೂ ಮಂತ್ರಕ್ಕೂ ತುಂಬಾನೇ ಒಂದು ಪವರ್ಫುಲ್ ಆಗಿರುವಂತ ಫ್ರೀಕ್ವೆನ್ಸಿ ಇದೆ, ವೈಬ್ರೇಷನ್ ಇದೆ. ಆ ದಿನ, ಆ ಗಳಿಗೆ, ಆ ಒಂದು ನಕ್ಷತ್ರದ ದಿನ ನಾವು ಇದೆಲ್ಲವನ್ನು ಹೇಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಈ ಶ್ಲೋಕವನ್ನು ಕೆಳಗಡೆ ಕೊಡ್ತೀನಿ. ಸೊ ಈ ಶ್ಲೋಕವನ್ನು ನೀವು 5 ಸಾರಿ ಪಠಣೆ ಮಾಡಿ. ಹಾಗೆ 3ನೇ ರೆಮಿಡಿ ಏನು ಅಂತ ಹೇಳಿದ್ರೆ, ನಾವು ಮನಿ ರೇಖಿ ಮಾಡಬೇಕಾದ್ರೆ ಹಾಗೂ ಮನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನ ರನ್ ಮಾಡಬೇಕಾದ್ರೆ ಕೆಲವೊಂದು ಸಿನಮನ್ ರಿಚುವಲ್ಸ್ ನ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ಅದರಲ್ಲಿ ಪ್ರತಿ ತಿಂಗಳು ಮೊದಲನೇ ದಿನ, ಅಂದ್ರೆ ಇವಾಗ ಜನವರಿ 1, ಫೆಬ್ರವರಿ 1, ಮಾರ್ಚ್ 1, ಏಪ್ರಿಲ್ 1, ಆ ತರ ಮೊದಲನೇ ದಿನ ನಾವೇನ್ ಮಾಡ್ತೀವಿ, ಒಂದು ಚಕ್ಕೆಯ ಪುಡಿಯನ್ನು ನಮ್ಮ
ಕೈಯಲ್ಲಿ ಚಕ್ಕೆಯ ಪುಡಿಯನ್ನು ಹಾಕೊಂಡು ನಮ್ಮ ಮುಂಬಾಗಿಲಿನ ಮುಂದೆ ನಿಂತ್ಕೊಂಡು, ಹೊರಗಡೆ ನಾವು ನಿಂತ್ಕೊಂಡು ಒಳಗಡೆಗೆ ನಮ್ದೆಲ್ಲ ಸಂಪೂರ್ಣ ವಿಷಸ್ ನ ಹೇಳ್ಕೊಂಡು ಚಕ್ಕೆಯ ಪುಡಿಯನ್ನು ಅಲ್ಲಿ ಬಾಗ್ಲಲ್ಲಿ ಹೊಸಲ ಮುಂದೆ ನಿಂತ್ಕೊಂಡು ಚಕ್ಕೆಯ ಪುಡಿ ಒಳಗಡೆ ಬರೋ ತರ ಉಫ್ ಅಂತ ಹೇಳಿ ಒಳಗಡೆಗೆ ಊದ್ತೀವಿ. ಇದನ್ನ ನಾವು ಮನಿ ರೇಖಿ ಮತ್ತು ಮನಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಾನು ಇವತ್ತು ಎಲ್ಲರಿಗೂ ಈ ಒಂದು ರೆಮಿಡಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆಲ್ಲರಿಗೂ ಹೊಸ ವರ್ಷ ಅಲ್ವಾ, ಹೊಸ ತಿಂಗಳು ಅಂತ ನಾವು ತಗೊಳ್ಬೇಕಾದ್ರೆ, ಹೊಸ ಸಂವತ್ಸರ, ಹೊಸ ವರ್ಷ, ಹೊಸ ಯುಗ, ಯುಗಾದಿ ಹಬ್ಬ ಎಲ್ಲದೂ ಹೊಸತೆ ನಡಿಬೇಕಾದ್ರೆ ಈ ಒಂದು ರಿಚುವಲ್ ನ ಪ್ರತಿಯೊಬ್ರು ಮಾಡಿ ಅಂತ ಹೇಳ್ತಾ, ಈ ಒಂದು 3 ರೆಮಿಡೀಸ್ ನ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಮಾಡಿಕೊಂಡು ನೋಡಿ. ಬಹಳ ಬೇಗ ನಿಮ್ಮಲ್ಲಿರುವಂತ ಒಂದು ಬ್ಲಾಕೇಜ್ ಅಂತ ಏನೇನೆಲ್ಲ ಇರುತ್ತೆ, ಈ ಒಂದು ಬ್ಲಾಕೇಜ್ ಸಂಪೂರ್ಣ ಹೊರಟೋಗೋದ್ರಲ್ಲಿ 2 ಮಾತೇ ಇಲ್ಲ. ನೀವೇ ಹೇಳ್ತೀರಿ ಎಷ್ಟು ಬೇಗ ನಮ್ಮ ಈ ಒಂದು ಸಮಸ್ಯೆಗಳೆಲ್ಲ ಬಗೆಹರಿತು ಅಂತ. ಯಾಕೆ ಅಂದ್ರೆ ಈ ವರ್ಷ ಏನಿದೆಯಲ್ಲ ಸೂರ್ಯನ ವರ್ಷ, ಎಲ್ಲರಿಗೂ ಗೊತ್ತಿದೆ. ಸೊ ನಾವು ಎಷ್ಟು ಇದು ನಂಬರ್ 1 ತುಂಬಾ ಪವರ್ಫುಲ್ ಆಗಿರುವಂತ ವರ್ಷ. ನೀವು ಯಾರ್ಯಾರೆಲ್ಲ ಯಾವ ಸಂದರ್ಭದಲ್ಲಿ ವಿಶ್ಗಳನ್ನ ಮಾಡ್ಕೊಳ್ತೀರೋ ಎಲ್ಲದನ್ನು ಸರಿಯಾದ ಸಮಯಕ್ಕೆ ನೀವು ಮಾಡ್ತಾ ಹೋಗ್ತಿರೋ, ರೆಮಿಡೀಸು ಅಷ್ಟೇ ಪವರ್ಫುಲ್ ಆಗಿ ನಾನು ಕೊಡ್ತಾ ಬರ್ತಾ ಇದ್ದೀನಿ. ನಿಮಗಂತೂ ರಿಸಲ್ಟ್ ಅಂತೂ ಪಕ್ಕ. ಹಾಗಾದ್ರೆ ಯುಗಾದಿ ಸಂದರ್ಭಗಳಲ್ಲಿ ಈ ಒಂದು ನಾನು ಕೊಟ್ಟಿರೋಂತ 3 ರೆಮಿಡಿನ ಮಾಡಿಕೊಂಡು ಉತ್ತರವನ್ನು ಬಹಳ ಬೇಗ ಹೇಳ್ತೀರಾ ಅಂತ ಹೇಳ್ತಾ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆರೋಗ್ಯ, ಆಯುಷು, ಯಶಸ್ಸು, ಜಯ, ವಿಜಯ, ಲಾಭ, ಅಷ್ಟೈಶ್ವರ್ಯ, ಸಕಲ ಸಂಪತ್ತುಗಳು ನಿಮಗೆ ಲಭಿಸಲಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೋಗ್ಬರ್ಲಾ? ನಮಸ್ಕಾರ.